ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಈ ಸೊತ್ತು 2.0 ತಂತ್ರಾಂಶದಲ್ಲಿ ಸಿಟಿಜನ್ ಲಾಗಿನ್ ಯೂಸ್ ಮಾಡಿ ಅರ್ಜಿ ಸಲ್ಲಿಸಿದಂತಹ ಖಾತೆದಾರರಿಗೆ ಕೆಲವೊಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳ ಲಾಗಿನ್ನಿಂದ ಅರ್ಜಿಗಳನ್ನ ರಿಟರ್ನ್ ಆಗಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಅದನ್ನು ಸರಿಪಡಿಸಿ ಮತ್ತೆ ಕಾರ್ಯದರ್ಶಿಗಳ ಲಾಗಿನ್ಗೆ ಫಾರ್ವರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಈ ಹಿಂದೆ ಯಾವ ಮೊಬೈಲ್ ನಂಬರ್ನ ಯೂಸ್ ಮಾಡಿ ಸಿಟಿಜನ್ ಲಾಗಿನ್ಲಿ ಅರ್ಜಿ ಸಲ್ಲಿಸಿದ್ರೋ ಅದೇ ಮೊಬೈಲ್ ನಂಬರ್ನ ಯೂಸ್ ಮಾಡಿ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಅದರಲ್ಲಿ ಸಿಟಿಜನ್ ಸರ್ವಿಸ್ ಅಂತ ಒಂದು ಆಪ್ಷನ್ ಶೋ ಆಗ್ತಾ ಇದೆ, ಅಲ್ಲಿ ರಿಟರ್ನ್ಡ್ ಅಪ್ಲಿಕೇಶನ್ಸ್ ಅಂತಿದೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ನಂತರ ಅದರಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ ನಂತರ ಯಾವ ಅಪ್ಲಿಕೇಶನ್ ನಿಮಗೆ ರಿಟರ್ನ್ ಆಗಿದೆ ಅಷ್ಟು ಅಪ್ಲಿಕೇಶನಲ್ಲಿ ಶೋ ಆಗುತ್ತೆ. ಸೊ ನೋಡ್ಬೋದು ನೀವು, ಈ ರೀತಿ ಅಪ್ಲಿಕೇಶನ್ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಸಬ್ಮಿಟ್ ಇನ್ಫಾರ್ಮೇಶನ್ ಫಾರ್ ಫೈನಲ್ ಇ ಖಾತಾ ಅಂಡ್ ಫಾರ್ ಕರೆಕ್ಷನ್ ಇನ್ ಇ ಖಾತಾ ಅಂತಿದೆ. ಸೊ ಅದ್ರ ಮೇಲೆ ಒಂದು ಪೆನ್ ಮಾರ್ಕ್ ಕಾಣ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ, ಹಾಗೂ ನೀವು ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಓಕೆ, ಹಾಗೆ ಇಲ್ಲಿ ನೀವು ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ಕೂಡ ಚೇಂಜ್ ಮಾಡ್ಬೋದಾಗಿರುತ್ತೆ. ಹಾಗೆ ಅವ್ರು ಏನೇನು ಡಾಕ್ಯುಮೆಂಟ್ಸ್, ಯಾವ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ರಿಟರ್ನ್ ಹಾಕಿರ್ತಾರೆ, ಆ ಡಾಕ್ಯುಮೆಂಟ್ಸ್ನ ಮತ್ತೆ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ನೀವು ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಅಷ್ಟು ಇಲ್ಲಿ ಶೋ ಆಗುತ್ತೆ. ಅದರಲ್ಲಿ ಯಾವುದು ಡಾಕ್ಯುಮೆಂಟ್ಸು ಅವರು ಇನ್ಕರೆಕ್ಟ್ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಫೈನಲ್ ಆಗಿ ಸೆಂಡ್ ಟು ಜಿ ಪಿ ಆಫೀಸರ್ ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಮತ್ತೆ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಲಾಗಿನ್ಗೆ ಫಾರ್ವರ್ಡ್ ಮಾಡ್ಬೋದಾಗಿರುತ್ತೆ. ಸೊ ನನಗೆ ಸೆಂಡ್ ಟು ಜಿ ಪಿ ಆಫೀಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲಿಕೇಶನ್ ಸೆಂಡ್ ಟು ಜಿ ಪಿ ಆಫೀಸರ್ ಅಂತ ಬಂದಿದೆ. ಸೊ ಇವಾಗ ನಮ್ದು ಏನಾಯ್ತು ಅರ್ಜಿ ರಿಟರ್ನ್ ಆಗಿತ್ತಲ್ಲ, ಅರ್ಜಿ ಮತ್ತೆ ಈಗ ಕಾರ್ಯದರ್ಶಿಗಳ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ. ಓಕೆ, ನಾವೀಗ ಮತ್ತೆ ಸಿಟಿಜನ್ ಸರ್ವಿಸ್ ಆಪ್ಷನಲ್ಲಿ ರಿಟರ್ನ್ ಅಪ್ಲಿಕೇಶನ್ ಆಪ್ಷನ್ಗೆ ಬಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನೋಡಿದ್ರೆ, ಸೊ ಅದರಲ್ಲಿ ಯಾವುದೇ ರೀತಿ ಪೆಂಡಿಂಗ್ಸ್ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ಈಗ ಅದು ಕಾರ್ಯದರ್ಶಿಗಳ ಲಾಗಿನ್ಗೆ ಸೆಂಡ್ ಆಗಿರುತ್ತೆ. ಸೊ ಮತ್ತೆ ನಾವೀಗ ಸಬ್ಮಿಟೆಡ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ಅದು ಅಲ್ಲೂ ಅಷ್ಟೇ ನಾವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ವಾಚ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಈಗ ಆಲ್ರೆಡಿ ನಾವು ಏನೀಗ ಅಪ್ಲಿಕೇಶನ್ ಮತ್ತೆ ಸೆಂಡ್ ಮಾಡಿದ್ದೀವಿ ಅದು ಸಬ್ಮಿಟೆಡ್ ಅಪ್ಲಿಕೇಶನಲ್ಲಿ ಶೋ ಆಗ್ತಾ ಇರುತ್ತೆ. Thank you for watching.